ಇಲ್ಲಿ ನೋಡಿ, ನನಗೆ ಗ್ರ್ಯಾಂಡ್ ಆಗಿರೋ ಸ್ಯಾರೀಸ್ ತೋರಿಸಿ. ಅದೆಲ್ಲ ಮದುವೆಗೆ ಬೇಕಾಗಿರೋದು. ಸೊ ಹಂಗಾಗಿ ಎಲ್ಲ ಆಲ್ಮೋಸ್ಟ್ ಲಕ್ಷದ ಮೇಲೇ ಇರಲಿ. ನನಗೆ ಲಕ್ಷದ ಕೆಳಗಿರೋ ಯಾವ ಸ್ಯಾರೀಸ್ನೂ ಬೇಡ. ತುಂಬ ಗ್ರ್ಯಾಂಡ್ ಆಗಿರಬೇಕು ಆ್ಯಂಡ್ ತುಂಬ ಕ್ಲಾಸಿಯಾಗಿರಬೇಕು. ಚೆನ್ನಾಗಿರೋದನ್ನ ತೋರಿಸಿ. ಇದೇನು ಇಲ್ಲೇ ನಿಂತ್ಬಿಟ್ರಲ್ಲ, ಬರ್ರಿ. ಆ ಕಡೆನೋ ಸ್ಯಾರಿ ಸೆಕ್ಷನ್ ಇದೆ ಅಂತೆ, ಬರ್ರಿ ಮತ್ತೆ. ಬಂದ್ವಿ. ನೀವು ಮುಂದೆ ನಡೀರಿ, ನಾವು ಬರ್ತೀವಿ. ಹಾಂ ಸರಿ. ಇದೇನೇ ರಾಧಿಕಾ, ನಾನು ನೋಡಿದ್ರೆ ಏನೋ ಯೋಚನೆ ಮಾಡ್ಕೊಂಡು ಬಂದೆ. ಇವ್ರು ಹೆಂಗೋ ಮದುವೆಗೆ ವರದಕ್ಷಿಣೆ ಅಂತೇಳಿ 30 ಲಕ್ಷ ಕೊಡ್ತೀನಿ ಅಂದಿದ್ರಾ. ಅದರಲ್ಲೇ ಒಂದು ಸ್ವಲ್ಪ ಇವರಿಗೆ ಸೀರೆ ಕೊಡಿಸಿ, ಅದೇನೋ ಬಂಗಾರ ಅದಿದ್ದು ಕೊಡಿಸಿ, ಬಂಗಾರ ಕೂಡ ಅವರೇನೋ ಒಂದು 10 ಲಕ್ಷದವರೆಗೆ ಅವರು ಆಗ್ತೀನಿ ಅಂದಿದ್ದಕ್ಕೆ ಬಂಗಾರದ್ದೇನು ಖರ್ಚು ಅಷ್ಟಿರಲ್ಲ ಅಂದ್ಕೊಂಡಿದ್ದೆ. ಅದ್ರದ್ದು ಹೆಂಗೈತೆ ಏನೋ ಮುಂದೆ ಗೊತ್ತಿಲ್ಲ. ಈಗ ಸೀರೆನೇ ಲಕ್ಷದ ಮೇಲೇ ಬೇಕು ಅಂತಿದ್ದಾಳೆ. ಯಪ್ಪ, ಹೌದಮ್ಮ, ನನಗೂ ಶಾಕ್ ಆಯಿತು. ಆದರೂ ಅವ್ರ ರೇಂಜ್ ಬೇರೆ ಅಲ್ಲ, ಅವ್ರು ತುಂಬ ರಿಚ್ ಆಗಿದ್ದಾರೆ. ಅವರೆಲ್ಲ ಈ ಥರ ನಮ್ಮ ಥರ ಕಡಿಮೆ ರೇಟಿಂದೆಲ್ಲ ಹಾಕ್ಕೊಂಡು ಅಭ್ಯಾಸ ಇಲ್ಲ ಅಂತ ಅನಿಸುತ್ತೆ. ಅವರು ಜಾಸ್ತಿ ರೇಟಿಂದ ತೊಗೊಂಡ್ರೆ ನಮಗೂ ಅವರು ಜಾಸ್ತಿ ರೇಟಿಂದ ಕೊಡಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಬಾಮ್ಮ ಮುಂದೆ ಏನಾಗುತ್ತೆ ಅಂತ. ಹಾಂ, ಇದು ಚೆನ್ನಾಗಿದೆ ಇವೆಲ್ಲ. ನನಗೆ 3 ಸ್ಯಾರಿ ಇರಲಿ, ಅಮ್ಮಗೊಂದು 2 ಇರಲಿ. ನನಗೆ ಜಾಸ್ತಿ ಸ್ಯಾರೀಸ್ ಏನು ಬೇಡ. ಹೆಂಗೋ ಮದುವೆ ಆದಮೇಲೆ ನಾನೇನು ಜಾಸ್ತಿ ಸ್ಯಾರೀಸ್ ಹಾಕ್ಕೊಳ್ಳಲ್ಲ. ಆಲ್ಮೋಸ್ಟ್ ಈಗೆಲ್ಲ ಡ್ರೆಸ್ಸೇ ಹಾಕ್ಕೋತಾರೆ, ನಾನು ಡ್ರೆಸ್ಸೇ ಹಾಕ್ಕೋತೀನಿ. ಯಾವಾಗಾದರೂ ಏನಾದರೂ ಫಂಕ್ಷನ್ಸ್ಗೆ, ಮದುವೆಗೆ ಅಷ್ಟೇ ಅಲ್ವಾ. ಸೊ ಈಗ ಸದ್ಯ 3 ಇರಲಿ. ಅಮ್ಮ, ನಿಂಗೆ 2 ಇರಲಿ ತಾನೇ ಕೆಳಗಿಂದು? ಹ್ಞೂ, ನನಗೂ 2 ಇರಲಿ ಸಾಕು. ಇದಾದಮೇಲೆ ಒಂದು 3 ಡ್ರೆಸ್ ತೊಗೋತೀನಿ. ಇದು ಸ್ಯಾರಿ ಎಲ್ಲ ತೋರಿಸಿದಾದ್ಮೇಲೆ ನೀವು ಆ ಕಡೆ ನನಗೆ ಡ್ರೆಸ್ ಎಲ್ಲ ತೋರಿಸಿ ಚೆನ್ನಾಗಿರೋದು. ಹಾಂ ಓಕೆ ಮೇಡಮ್. ಇದೆಲ್ಲ ಪ್ಯಾಕ್ ಮಾಡೋದಾ ಮೇಡಮ್? ಎಷ್ಟಪ್ಪ ಅದು ಒಂದೊಂದು ಸೀರೆ? ಅದ್ರ ಬೆಲೆ ಏನು? ಇದು ಮೇಲೇದಿದೆ ಅಲ್ಲ ಗೋಲ್ಡ್ ಕಲರು, ಅದು ಬಂದುಬಿಟ್ಟು 1,20,000 ಇದೆ. ಅದಾದಮೇಲೆ ಅದ್ರ ಕೆಳಗಿಂದು ಅದು ಒಂದು 1,05,000 ಏನೋ ಇದೆ. ಅದಾದಮೇಲೆ ಕೆಳಗಿರೋದು ಅದು ಬಂದು 95,000 ಏನೋ ಇದೆ. ಇನ್ನೂ ಕೆಳಗಿರೋದು ಬಂದುಬಿಟ್ಟು ಅದು 1,06,000 ಏನೋ ಇದೆ. ಅದಾದಮೇಲೆ ಇನ್ನೂ ಕೆಳಗಿರೋದು 1,10,000 ಇದೆ ಮೇಡಮ್. ಇವರೇನಪ್ಪ ಇಷ್ಟು ರೇಟ್ ಇರೋ ತೊಗೊಂಡ್ಬಿಟ್ಟಿದ್ದಾರೆ. ಎಲ್ಲ ಲಕ್ಷದ ಮೇಲೇ ಇದ್ದಾವೆ. ಯಾವುದೋ ಒಂದು 90,000 ಏನೋ ಅಂದ, ಅದನ್ನು ಏನೋ ಒಂದು ಲಕ್ಷ ಜನಕ್ಕೆ ಆಗೋದು ಅದು ಕೂಡ. ಎಲ್ಲ ಒಂದು 5 ಸೀರೆ ತೊಗೊಂಡಿದ್ದಾರೆ. ಅದೆಲ್ಲ ಸೇರಿ ಒಂದು 5ರಿಂದ 6 ಲಕ್ಷ ಹಿಡಿದೀಗ. ಅಮ್ಮ, ಅವರೇ ಅಷ್ಟು ಕಾಸ್ಟ್ಲಿ ಇರೋ ಸೀರೆ ತೊಗೊಂಡಿದ್ದಾರೆ ಅಂದರೆ ನಮಗಿನ್ನೂ ಎಷ್ಟು ಕಾಸ್ಟ್ಲಿ ಸೀರೆ ಕೊಡಿಸ್ತಾರೋ ಏನೋ. ಇರಮ್ಮ, ನಮ್ಮ ಸರ್ದಿ ಬಂದಾಗ ನಾವು ಇದೇ ಥರ ತೊಗೊಳ್ಳೋಣ. ರಾಧಿಕಾ, ನೀನು ನಾನು, ಅಮ್ಮ ನೀನು ಕೂಡ ಒಳ್ಳೆ ಅವ್ರ ಥರನೇ ಕಾಸ್ಟ್ಲಿ ಸ್ಯಾರೀಸ್ನೇ ತೊಗೊಳ್ಳೋಣ. ಎಲ್ಲ ಲಕ್ಷದ ಮೇಲೆ ಇರಲಿ, ಅವರು ನಮ್ಗೆ ಕೊಡಿಸ್ಲಿ, ನಾವು ಕೊಡಿಸ್ತಾ ಇದ್ದೀವಲ್ಲ. ಸರಿ ಬೇಗ್ರೆ, ನಮ್ಮದೇನೋ ಶಾಪಿಂಗ್ ಮುಗೀತು. ಮತ್ತು ನೀವು ತೊಗೊಳ್ರಿ, ನಿಮ್ದು ಏನೇನು ಸ್ಯಾರೀಸ್ ಬೇಕು ಎಲ್ಲ ತೊಗೊಂಬಿಡ್ರಿ. ನಮ್ಮದೆಲ್ಲ ಬಿಲ್ಲು ಆಮೇಲೆ ಲಾಸ್ಟಿಗೆಲ್ಲ ಕೊಟ್ಬಿಡಿ. ನಿಮ್ಗೆ ಯಾವ ಸೀರೆಸ್ ಬೇಕು, ನಿಮ್ಗೆ ಯಾವ ಸೀರೆ ಬೇಕು ನೀವೆಲ್ಲ ತೊಗೊಳ್ಳಿ. ಈಗೇನೋ ನಿಮ್ಮದು ನೀವೇ ತೊಗೊಳ್ರಿ ಅಂತಿದ್ದಾಳೆ. ಅಂದರೆ ಇವ್ರು ಕೊಡ್ಸಲ್ವಾ? ಅದು ಸ್ಯಾರಿ ನಾವೇ ತೊಗೋಬೇಕಾ? ಹೌದು, ಮತ್ತೆ ನಿಮ್ಮದು ನೀವೇ ಶಾಪಿಂಗ್ ಮಾಡಬೇಕು, ಅದಕ್ಕೆ ನೀವೇ ಕೊಡಬೇಕಲ್ಲ ದುಡ್ಡು. ನಮ್ಮ ಕಡೆನೂ ಈ ಪದ್ಧತಿ ಇಲ್ಲಪ್ಪ. ಗಂಡಿನ ಕಡೆಯವರೇ ಹೆಣ್ಣಿನ ಕಡೆಯವ್ರಿಗೆ ಸೀರೆ ಕೊಡಿಸ್ತಾರೆ ಅಷ್ಟೇ. ಗಂಡಿನ ಕಡೆ ಇದೇನೋ ಹೆಣ್ಣಿನ ಕಡೆಯವರೇನೋ ಕೊಡಿಸೋದೆಲ್ಲಿ ನೋಡಿಲ್ಲ ನಾನು. ನಮ್ಮ ಕಡೆನೂ ಆ ಥರ ಪದ್ಧತಿ ಇಲ್ಲ. ಅದೇ ಮದುವೆಗೇನೋ ಕೊಡ್ತಾರೆ ಒಂದು ಸೀರೆ ಅಷ್ಟೇ, ಅತ್ತೆಗೊಂದೇ ಕೊಡ್ತಾರೆ. ನಾನೇಕೆ ಇವ್ರಿಗೆ ಸೀರೆ ಕೊಡಿಸ್ಲಿ? ನೋಡು, 3 ಬಂದಾರ, ಅವ್ರಿಗೆಲ್ಲ ನಾನು ಸೀರೆ ಕೊಡ್ಸೋಕ್ಕಾಗತ್ತಾ? ಭಾರಿ ಶಾಣಕ್ಕೆ ಇದ್ದಾಳಕ್ಕಿ. ಏನಾಕೆ ನನಗೆ ಸಾಮಾನಿಲ್ಲ, ಭಾರಿ ಜೋರಿದ್ದಾಳ. ಅದಕ್ಕೆ ನಂಗೆ ಕೊಡ್ಸೋಕ್ಕೂ ಮನಸ್ಸು ಬರ್ತಾಯಿಲ್ಲ. ಅವತ್ತು ನಮ್ಮ ಮನೆಗೆ ಬಂದಾಗ ನೋಡಿಲ್ಲ ಇವ್ರ ಬುದ್ಧಿ. ಅದಕ್ಕೆ ಬೇಕಾದರೆ ಏನೋ ಒಂದು ಕೊಡಿಸ್ಬೋದಿತ್ತು ತಾಯಿಗೆ. ಇವ್ರು 3 ಬಂದಿದ್ದಾರೆ. ಇವ್ರೇನು ಸಾಮಾನು ಇದಾರಲ್ಲ, ಎಲ್ಲ ರೇಟಿನೂ ತೊಗೊಳಂಗಿದ್ದಾರೆ. ಅದಕ್ಕೆ ಅದು ಹೆಂಗೂ ಪದ್ಧತಿನೂ ಇಲ್ಲ, ನಮ್ಮ ಕಡೆ ಏನು ಕೊಡೋಂಗಿಲ್ಲ. ಮತ್ತು ಹಂಗಿದ್ಮೇಲೆ ಯಾಕೆ ಕೊಡ್ಸೋಕೆ ಹೋಗ್ಲಿ ಇವ್ರಿಗೆ? ಬೇಕಾದರೆ ಮದುವೆ ಆದಮೇಲೆನೋ ಒಂದು ಕೊಡ್ತಾರೆ ತಾಯಿಗೆ ಅಂತೇಳಿ, ಅದೇ ಹುಡುಗನ ತಾಯಿಗೆ. ಅದನ್ನು ಬೇಕಾದ್ರೆ ಅವಾಗ ಕೊಡಿಸಿದ್ರೆ ಆಯಿತು. ಇವಾಗೆಲ್ಲ ಯಾಕೆ ಕೊಡ್ಸೋಕೆ ಹೋಗ್ಲಿ ಇವರಿಗೆ? ಮತ್ತು ಗೋಲ್ಡ್ ಶಾಪಿಂಗ್ ಅದಿದೆ ಅಂತ ಎಲ್ಲ ಐತೆ. ಹುಡುಗಿ ಜೊತೆ ಅವರೂ ತೊಗೋತೀನಂತ ಕಲೆಬಿದ್ರೆ ಏನು ಮಾಡಲಿ? ಅದು ಅಲ್ಲದೆ ಇವ್ರ ಮನೆಗೆ ಹೋಗಿದ್ವಲ್ಲ ಗಂಡು ಕೇಳೋಕ್ಕೆ, ಆಗೆಲ್ಲ ಬರೀ ಹುಡುಗಷ್ಟೇ ವರದಕ್ಷಿಣೆ ಕೇಳೋದಲ್ಲದೆ ಇವರು ನಾದ್ನೀರಿಗೂ ವರದಕ್ಷಿಣೆ ಕೊಡ್ಬೇಕಂತಪ್ಪ. ಎಷ್ಟು ಆಸೆ ಇದ್ದಾರೆ ನೋಡಿ ಇವ್ರಿಗೆ. ಅವಾಗೇನೋ ಹೋಗಲಿ ಒಳ್ಳೆ ಹುಡುಗ ಅಂತೇಳಿ ನನ್ನ ಗಂಡ ಹೋದ್ರೆ ಹೋಗಲಿ ಅಂತೇಳಿ ಆ ನಾದ್ನಿಯವ್ರ ಗೋಡು ಎಷ್ಟೋ 1,00,000ರಿಂದ 2,00,000ವರೆಗೇನೋ ಬಂಗಾರನೋ ಏನೋ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟಾರೆ. ಅವಾಗ ಮಾತು ಕೊಟ್ಟಾರ. ಮತ್ತು ಅದು ಕೊಡ್ಸೋದಲ್ಲದೆ ಇವಾಗ ಇವ್ರಿಗೆ ಸೀರೆ ಬೇರೆ ಕೊಡಿಸ್ಬೇಕಂತೆ. ಹೆಂಗೆ ಕೇಳ್ತಾಳೋಡು, ನಾವೇ ಕೊಂಡ್ಕೋಬೇಕಾ ಅಂತ. ಅದು ಅಲ್ಲದೆ ಸೊಸೆನೂ ಕರ್ಕೊಂಬಂದಿಲ್ಲ, ಬರೀ ಮಕ್ಕಳಷ್ಟೇ ಕರ್ಕೊಂಬಂದಿದ್ದಾಳೆ. ಇಲ್ಲೇ ಗೊತ್ತಾಗಲ್ವಾ ಈಗಿನ ಬುದ್ಧಿ ಹೆಂಗೈತಂತ. ಅದಕ್ಕೆ ನಾನು ಸರಿಯಾಗಿ ಪಾಠ ಕಲಿಸ್ತೀನಿ. ನನ್ನ ಮಗಳು ಕಲಿಸ್ತಾಳೆ, ನಾನು ಕಲಿಸ್ತೀನಿ. ಅದಿರಲಿ ಅತ್ತೆ, ಯಾಕೆ ನೀವು ಪಾರ್ವತಿನ ಕರ್ಕೊಂಬಂದಿಲ್ಲ? ಅದು ಆಕಿಗೇನೋ ಆಫೀಸಲ್ಲಿ ವರ್ಕ್ ಇತ್ತಂತಮ್ಮ, ಬರಲಿಲ್ಲ ಅದಕ್ಕೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ಇವತ್ತು ಬರಲೇಬೇಕಷ್ಟೇ ಪಾರ್ವತಿ.
ಫೋನ್ ಮಾಡ್ತೀನಿ ರೀ ಪಾರ್ವತಿಗೆ. ಹಲೋ ಪಾರ್ವತಿ, ನೀನು ಯಾಕೆ ಶಾಪಿಂಗ್ ಬಂದಿಲ್ಲ? ನಂಗೆ ಅದೆಲ್ಲ ಗೊತ್ತಿಲ್ಲ. ನೀನೀಗ ಇಲ್ಲಿಗೆ ಬರಲೇಬೇಕು ಅಷ್ಟೇ. ಸಾರಿ ಪ್ರಿಯಾಂಕಾ, ಬರೋಕ್ಕಾಗಲ್ಲ. ಆಫೀಸಲ್ಲಿ ತುಂಬ ವರ್ಕ್ ಇದೆ. ನಂಗೆ ಅದೆಲ್ಲ ಗೊತ್ತಿಲ್ಲ ಪಾರ್ವತಿ, ನೀನು ಬರಲೇಬೇಕು ಅಷ್ಟೇ. ನೀನು ಬಂದಿಲ್ಲ ಅಂದರೆ ನಾನು ಇದನ್ನ ಇಲ್ಲೇ ಶಾಪಿಂಗ್ ಪ್ರೋಗ್ರಾಮ್ನೆಲ್ಲ ಕ್ಯಾನ್ಸಲ್ ಮಾಡಿ ಮನೆಗೆ ಹೋಗ್ತೀನಿ ಅಷ್ಟೇ. ಇಲ್ಲ ಪ್ರಿಯಾಂಕಾ, ನಿಜ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇಲ್ಲಿ ತುಂಬ ವರ್ಕ್ ಇದೆ ಆಫೀಸಲ್ಲಿ. ಇದೇನತ್ತೆ ನೀವು ಮಾಡ್ತಾ ಇರೋದು? ಮನೆಗೆ ದೊಡ್ಡ ಸೊಸೆ ಆಗಿರೋ ಪಾರ್ವತಿನ ಶಾಪಿಂಗ್ ಎಲ್ಲ ಬಿಟ್ಟು ಬಂದಿದ್ದೀರಲ್ಲ, ಇದು ನಿಮಗೆ ಸರಿ ಅನಿಸ್ತಿದ್ಯಾ? ಅತ್ತೆ, ಈ ಫೋನ್ ತೊಗೊಂಡು ಪಾರ್ವತಿನೂ ಕರಿಬೇಕು ನೀವು ಅಷ್ಟೇ. ಇಲ್ಲಿಗೆ ಬರಬೇಕು ಪಾರ್ವತಿ. ನನಗೆ ನೋಡಿದ್ರೆ ಆಕಿನ ಕರಿಯೋಕ್ಕೆ ಇಷ್ಟ ಇಲ್ಲ, ಅದ್ರ ಮೂತಿ ನೋಡೋಕ್ಕೆ ಇಷ್ಟ ಇಲ್ಲ, ಹಂಗಾಗಿ ಬಿಟ್ಟು ಬಂದೀನಿ. ಈಕಿ ನೋಡಿದ್ರೆ ಕರಿ ಅಂತ ಕಲೆ ಬಿದ್ದಾಳ. ಇವಾಗ ಈಕಿ ಮಾತಿಗೆ ಎದುರು ಆಡಂಗಿಲ್ಲ. ಇಷ್ಟ ಇಲ್ಲದೆ ಇರೋ ಮನಸ್ಸಿಂದ ಕರಿಬೇಕು. ಅಲ್ಲಮ್ಮ ಪ್ರಿಯಾಂಕಾ, ಏನೋ ಯಾವುದೋ ಕೆಲಸದಲ್ಲಿ ಇರ್ತಾಳೆ ಆಫೀಸಲ್ಲಿ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು? ಹೋಗ್ಲಿ ಬಿಡು. ಅತ್ತೆ, ನಾನು ನೋಡ್ತಾ ಇದ್ದೀನಿ, ನಿಮ್ಗೆ ಯಾಕೆ ದೊಡ್ಡ ಸೊಸೆ ಮತ್ತು ದೊಡ್ಡ ಮಗ ಅಂದರೆ ಅಷ್ಟು ಇಡ್ಸಲ್ವಾ? ನಾನು ನೋಡೋಕೆ ಬಂದಾಗೂ ಅವ್ರಿಗೆ ಒಂಥರ ಮಾಡ್ತಾಯಿದ್ರಿ, ಈಗಲೂ ಅಷ್ಟೇ ಕರ್ಕೊಂಬಂದಿಲ್ಲ. ಯಾಕೆ ಹಿಂಗೆ ಮಾಡೋದು ನೀವು? ಅವರಿಲ್ಲದೆ ಶಾಪಿಂಗ್ ಮಾಡೋಕ್ಕಾಗುತ್ತಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ಪಾರ್ವತಿ ಬರಬೇಕು, ನಾನು ಶಾಪಿಂಗ್ ಮಾಡಬೇಕು. ಆಕೆ ಬಂದಿಲ್ಲ ಅಂದರೆ ನಾನು ಹೋಗ್ಬಿಡ್ತೀನಿ ವಾಪಸ್ ಅಷ್ಟೇ. ಬೇಕಾದರೆ ಪಾರ್ವತಿಗೆ ಯಾವಾಗ ರಜೆ ಇರುತ್ತೋ, ಆಕೆ ಯಾವಾಗ ಫ್ರೀ ಇರ್ತಾಳೋ ಆವಾಗ ಬೇಕಾದರೆ ಶಾಪಿಂಗ್ ಇಟ್ಕೊಳ್ಳೋಣ. ಇವತ್ತು ಮಾತ್ರ ಬೇಡ. ಬಂದರೆ ಸರಿ, ಬಂದಿಲ್ಲ ಅಂದರೆ ನಾನು ಗ್ಯಾರಂಟಿ ಹೋಗ್ತೀನಿ ಅಷ್ಟೇ. ನಾನು ಲೌಡ್ ಸ್ಪೀಕರ್ ಹಾಕಿದ್ದೀನತ್ತೆ, ಮಾತಾಡಿ ಹಿಂಗೆ. ಅಮ್ಮ ಪಾರ್ವತಿ, ಊಟ ಆಯ್ತೇನಮ್ಮ? ಅತ್ತೆ, ನಂದು ಊಟ ಆಯಿತು. ನೀವು ಶಾಪಿಂಗ್ ಹೋಗಿದ್ದೀರಲ್ಲ, ಅಲ್ಲೇ ಊಟ ಮಾಡ್ತೀನಿ ಅಂದಿದ್ರಲ್ಲ, ನಿಮ್ಮದು ಊಟ ಆಯಿತಾ? ಟೈಮ್ ಆಗ್ತಾ ಬಂತು ಅತ್ತೆ. ಊಟ ಮಾಡಿದ್ರಾ ಇಲ್ಲ ನೀವು? ಹಾಂ, ನಾವು ಆಮೇಲೆ ಊಟ ಮಾಡ್ತೀವಿ ಹೇಳು. ನೀನೀಗ ಬಂದುಬಿಡಮ್ಮ, ಮದುವೆಗೆ ನಿನಗೂ ಸೀರೆ ಕೊಡಿಸ್ಬೇಕಲ್ಲ, ಬಾ ಬೇಗ. ಅದು ಅತ್ತೆ, ನನಗೆ ಆಫೀಸಲ್ಲಿ ತುಂಬ ವರ್ಕ್ ಇದೆ ಅತ್ತೆ. ನೀವೇ ಶಾಪಿಂಗ್ ಮಾಡಿ. ನೀವೇ ಬೇಕಾದರೆ ನಂಗೆ ಯಾವುದಾದ್ರೂ ಒಂದು ಸ್ಯಾರಿ ತೊಗೊಂಬಂದರೆ ಆಯಿತು. ಮತ್ತೆ ನಾ ಈಗ ಎಲ್ಲಿ ಹಾಫ್ ಡೇ ಲೀವಾಗಿ ಬರಲಿ ಅತ್ತೆ? ಅದೇಂಗಾಗುತ್ತಮ್ಮ, ದಿನ ಇದ್ದಿದ್ದೆ ಕೆಲಸ ಆಫೀಸ್ ವರ್ಕು. ಇವಾಗ ಮನೆಯಾಗ ಮದುವೆ ಇಟ್ಕೊಂಡು ನೀ ಬಂದಿಲ್ಲ ಅಂದರೆ ಹೆಂಗೆ ಹೇಳು? ನೀನು ಮತ್ತು ಆನಂದ ಇಬ್ಬರು ಬಂದುಬಿಡ್ರಿ. ಪಾರ್ವತಿ, ನಂಗೆ ಅದೆಲ್ಲ ಗೊತ್ತಿಲ್ಲ, ನೀನು ಬರಲೇಬೇಕು ಅಷ್ಟೇ. ಆನಂದ್ ಅವ್ರಿಗೆ ಬರೋಕ್ಕಾಗಲ್ಲ ಅಂತೆ, ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ನಾನೇ ಬರ್ತೀನತ್ತೆ. ಸರಿ ಬಾಮ್ಮ. ಸರಿ ಅದಕ್ಕೆಮ್ಮ, ನೀವೆಲ್ಲ ಇನ್ನು ಏನೋ ಡ್ರೆಸ್ ತೊಗೊತೀನಿ ಅಂದಲ್ಲ ಪ್ರಿಯಾಂಕಾ, ನೋಡ್ತಾ ಇರಿ. ನಾನು ಹೋಗ್ಬಿಟ್ಟು ಪಾರ್ವತಿಗೆ ವೆಯ್ಟ್ ಮಾಡ್ತೀನಿ ಹೊರಗಡೆ. ಪಾಪ ಬಂದರೆ ಎಲ್ಲಿ ಏನು ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ನಾನೇ ಕರ್ಕೊಂಬರ್ತೀನಿ. ನೀವೆಲ್ಲ ಇಲ್ಲಿ ನೋಡ್ಕೋತೀರಿ. ಸ್ವಲ್ಪ ಸಮಯದ ನಂತರ. ಇದೇನತ್ತೆ, ಒಳಗೆ ಇರ್ಬೋದಿತ್ತಲ್ಲ, ಯಾಕೆ ಇಲ್ಲಿ ಕಾಯ್ಕೊಂಡು ನಿಂತಿದ್ದೀರಾ? ಆ ವಿಷಯ ನಂಗೆ ಗೊತ್ತಿದೆ. ನಾನೇ ನಿನ್ನ ಮೇಲಿರೋ ಪ್ರೀತಿಯಿಂದ ಇಲ್ಲಿ ನಿಂತಿಲ್ಲ. ನಿನಗೊಂದು ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಇಲ್ಲಿ ನಿಂತಿದ್ದೀನಿ. ಸರಿ ಅತ್ತೆ, ಏನಂತ ಹೇಳಿ? ಏನೋ ಆ ಹುಡುಗಿ ಫೋರ್ಸ್ ಮಾಡಿದ್ದಕ್ಕೆ ನಿನಗೆ ಬಾ ಅಂತ ಹೇಳಿದ್ದೀನಿ. ಹಾಗಂತೇಳಿ ನೀನು ಆಕಿನ ಜೊತೆ ಫುಲ್ಲು ಕ್ಲೋಸ್ ಆಗಿರಬೇಡ, ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ದೀನಿ. ಜಾಸ್ತಿ ಆ ಹುಡುಗಿ ಕೂಡ ಮಾತಾಡೋಂಗಿಲ್ಲ ನೀನು. ಅತ್ತೆ, ನೀವೇ ನೋಡಿದ್ರಲ್ಲ, ಆ ಹುಡುಗಿ ನಾನು ಮಾತಾಡಿಲ್ಲ ಅಂದ್ರೂ ತಾನೇ ಜಾಸ್ತಿ ಮಾತಾಡ್ತಾನೆ ಇರ್ತಾಳೆ. ನಾನು ಹೆಂಗೆ ಮಾತಾಡದೇ ಇರೋಕ್ಕಾಗುತ್ತೆ? ಅದಕ್ಕೆ ನೀವೊಂದು ಕೆಲಸ ಮಾಡಿ, ಸುಮ್ಮನೆ ನನಗೆ ಸೀರೆ ನೀವೇ ಕೊಡಿಸ್ಬಿಡಿ. ಆಗ ನಾನು ನನ್ನ ಪಾಡಿಗೆ ನಾನು ಇರ್ತೀನಿ. ಹೆಂಗೋ ಸೀರೆ ನನ್ನೇ ಸೆಲೆಕ್ಟ್ ಮಾಡು ಅಂತಿದ್ದಾಳೆ. ಯಾವುದಾದ್ರೂ ಒಂದು ಕಡಿಮೆ ರೇಟಿನ ಸೀರೆ ಸೆಲೆಕ್ಟ್ ಮಾಡಿಬಿಟ್ರೆ ಆಯಿತು, ಒಳ್ಳೆಯದಾಯಿತು. ಯಾಕದಕ್ಕೆ ನಿನ್ನ ಕೈಲಿ ಸೆಲೆಕ್ಟ್ ಮಾಡೋಕ್ಕಾಗಲ್ವಾ? ಅದನ್ನು ನಮ್ಮಮ್ಮನೇ ಮಾಡಬೇಕಾ? ಹಂಗಲ್ಲ ದೀಪಾ, ನಾನು ಅರ್ಥದಲ್ಲಿ ಹೇಳಿಲ್ಲ ನನ್ನ ಕೈಲಾಗಲ್ಲ ಅಂತಲ್ಲ. ಈಗ ನಾನೇನಾದರೂ ಕಡಿಮೆ ರೇಟಿನ ಸೀರೆ ತೊಗೊಂಡ್ರೆ ಅವಾಗ ನೀವೇನಂತೀರಾ? ನಮ್ಮ ಮರ್ಯಾದೆ ತೆಗೋಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಬೇಕು ಅಂತಲೇ ಅಂತಂದೇಳಿ ಮತ್ತೆ ನೀವು ಅದಕ್ಕೆ ಏನಾದರೂ ಒಂದು ಹೆಸರಿಡ್ತೀರಾ ಅಥವಾ ನನ್ನ ಬೈತೀರಾ? ಅದಕ್ಕೆ ನೀವೇ ಕೊಡಿಸ್ಬಿಡಿ ಅಂತ. ಹೋಗ್ಲಿ ಬಿಡು, ಇವ್ರಿಗೆ ಮರ್ಯಾದೆ ತಕ್ಕಂಗೆ ಚೆನ್ನಾಗಿರೋ ಸೀರೆ ಏನಾದರೂ ಕಾಸ್ಟ್ಲಿ ತೊಗೊಂಬಿಟ್ರೆ ಅದಕ್ಕೂ ಮತ್ತೆ ನಮ್ಕಿನ್ನ ಜಾಸ್ತಿ ರೇಟಿಂದು ನಮ್ಮ ಅದಕ್ಕೆ ಹೆಂಗೆ ಹುಡುಕ್ತಾ ಇದ್ದಾಳೆ ನೋಡು ಆಸ್ಬುರ್ಕಿ ಅನ್ನೋ ಥರ, ಅದಕ್ಕೂ ಏನಾದರೂ ಒಂದು ಮತ್ತೆ ಚುಚ್ಚಿ ಮಾತಾಡ್ತೀರಾ. ಅದಕ್ಕೆ ಸುಮ್ಮನೆ ನಾನು ಯಾಕೆ ಸೀರೆ ಸೆಲೆಕ್ಟ್ ಮಾಡಿ ಮತ್ತೆ ನಿಮ್ಮ ಹತ್ರ ಬಯಸ್ಕೊಳ್ಳೋದು ಅಂತ ಅತ್ತೆಗೆ ಹೇಳಿದೆ. ಅತ್ತೆ ನೀವೇ ಯಾವುದಾದ್ರೂ ಸೀರೆ ಒಂದು ಸೆಲೆಕ್ಟ್ ಮಾಡಿಬಿಡಿ ಅಂತ ಹಂಗೆ ಹೇಳಿದ್ದು ನಾನು. ನಮ್ಮ ಅತ್ತೆ ಯಾವ ಸೀರೆ ಕೊಡಿಸಿದ್ರು ನಾನು ಅದನ್ನೇ ಉಟ್ಕೋತೀನಿ. ಹಾಯ್ ಪಾರ್ವತಿ. ಅತ್ತೆ, ಈ ಹುಡುಗಿ ಬಂದು ನಾನು ಹಗ್ ಮಾಡ್ಕೋತಿದ್ದಾಳಲ್ಲ, ಈಗ ನಾನು ಮಾತಾಡಿಸ್ಲಾ ಬೇಡವಾ? ಎಲ್ಲ ನನ್ನ ಕರ್ಮ, ಮಾತಾಡಿಸಿ ಸಾಯಿ. ಹೇಗಿದೆಯಾ ಪ್ರಿಯಾಂಕಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಆದರೂ ಏನು ನೀನು ಮಾಡೋದು? ಶಾಪಿಂಗ್ ಕೂಡ ಬರೋಷ್ಟು ಫ್ರೀ ಇಲ್ವಾ? ಯಾವಾಗಲೂ ವರ್ಕು ಅಂತ ಇದ್ದರೆ ಹೆಂಗೆ? ನನಗೋಸ್ಕರನಾದರೂ ಶಾಪಿಂಗ್ ಬರಬಾರ್ದಾ? ನಾನು ಶಾಪಿಂಗ್ ಎಲ್ಲ ನಮ್ಮ ಅತ್ತೆನೇ ನೋಡ್ಕೋತಾರಲ್ಲ, ಹಂಗಾಗಿ ಬರಲಿಲ್ಲ. ಎಲ್ಲ ನಮ್ಮ ಅತ್ತೆನೇ ನಂಗೆ ತರ್ತಾರಲ್ಲ, ಇನ್ನು ನಾನು ಬರೋ ಅವಶ್ಯಕತೆ ಏನಿದೆ ಅಂತ ನಾನು ಆಫೀಸ್ಗೆ ಹೋದೆ. ಹೆಂಗೋ ಆಫೀಸಲ್ಲಿ ವರ್ಕ್ ಇತ್ತು, ಹಂಗಾಗಿ ಬರಲಿಲ್ಲ. ಏನು, ನಿನ್ನ ಸ್ಯಾರಿನ ಅವರೇ ಸೆಲೆಕ್ಟ್ ಮಾಡ್ತಾರಾ? ನಿನ್ನ ಸ್ಯಾರಿ ಅವ್ರಿಗೆ ಸೆಲೆಕ್ಟ್ ಮಾಡೋಕೆ ಹೋಗ್ತಾರೆ, ಅವರು ತಮ್ಮ ಸ್ಯಾರಿನ ತಾವು ಸೆಲೆಕ್ಟ್ ಮಾಡ್ಕೋತಾರೆ, ಇಲ್ಲ ತಮ್ಮ ಮಕ್ಕಳ ಸ್ಯಾರಿನ ಸೆಲೆಕ್ಟ್ ಮಾಡ್ತಾರೆ. ನಿನ್ನ ಸ್ಯಾರಿ ಯಾಕೆ ಅವ್ರು ಸೆಲೆಕ್ಟ್ ಮಾಡಬೇಕು?
ಯಾರೋ ಸೆಲೆಕ್ಟ್ ಮಾಡಿರೋ ಸೀರೆನ ಅಥವಾ ಬಂಗಾರನ ನೀನೇ ಹಾಕೋಬೇಕು. ನಿನಗೆ ನಿಂದೇ ಆದಂಥ ಸೆಲೆಕ್ಷನ್ ಇರಬೇಕು. ನಾನು ನೋಡು, ನಾನು ಹಂಗಲ್ಲಪ್ಪ. ಯಾರೋ ಕೊಡ್ಸಿರೋ ಸೀರೆನ ಅದೇ ಡ್ರೆಸ್ ಆಗಲಿ ನಾನಂತೂ ಮರ್ತೂ ನಾನು ಅದನ್ನು ನನ್ನ ಮೈ ಮೇಲೆ ಹಾಕ್ಕೊಳ್ಳಲ್ಲ. ಏನಿರು ಇಬ್ಬರು ಇಷ್ಟು ಕ್ಲೋಸಾಗಿ ನಿಂತಿದ್ದಾರೆ, ಹಗ್ ಮಾಡಿಕೊಂಡು ಕೈ ಕೈ ಹಿಡ್ಕೊಂಡು. ಪ್ರಿಯಾಂಕಾ ಅದಕ್ಕೆ ನಾವು ಮೂವರು, ನಾನು ಮತ್ತು ದೀಪ, ನೀವು 3 ಜನ ಸೇರಿ ಒಂದೇ ಥರ ಅಂದರೆ ಒಂದೇ ಮಾಡಲಲ್ಲಿರೋಂಥ ಸೀರೆ, ಒಂದೇ ಕಾಸ್ಟಲ್ಲಿರೋಂಥ ಸೀರೆ, ಆ ಥರ ಸೇಮ್ ಆಲ್ಮೋಸ್ಟ್ ಸೇಮ್ ಕಲರ್ಸ್ ಇರುತ್ತಲ್ಲ, ಅಂದರೆ ಡಿಫ್ರೆಂಟ್ ಕಲರ್ಸ್ ಅಷ್ಟೇ, ಡಿಫ್ರೆಂಟು ಡಿಸೈನ್ ಎಲ್ಲ ಸೇಮ್ ಇರೋ ಥರ ಆ ಥರ ಸ್ಯಾರೀಸ್ ತೊಗೊಳ್ಳೋಣವಾ? ರಾಧಿಕಾ, ನೀನು ಬೇಕಾದರೆ ನಿಮ್ಮ ತಂಗಿ ಇಬ್ಬರು ಸೇಮ್ ಮಾಡಲಲ್ಲಿರೋದು ಸೀರೆನ ತೊಗೊಳ್ರಿ. ನನ್ನ ಜೊತೆ ನಿಮ್ಗೆ ಯಾಕೆ? ಹಂಗಲ್ಲ ಅದಕ್ಕೆ, ಈಗೆಲ್ಲ ಫ್ಯಾಷನ್ ಆಗಿದೆ ಅಲ್ಲ, ಅಂದರೆ ಅದಕ್ಕೆ ಮತ್ತು ನಾದ್ನೀರು ಆಲ್ಮೋಸ್ಟ್ ಎಲ್ಲ ಸೇಮ್ ಥರ, ಸೇಮ್ ಒಂದೇ ಥರ ಇರೋವಂಥ ಸೀರೆನೇ ಕಟ್ಕೊಳ್ಳೋದು ಈಗೆಲ್ಲ ಫ್ಯಾಷನ್ ಆಗಿದೆ, ಹಂಗಾಗಿ ಕೇಳಿದೆ. ಓ, ಈಗ ಆ ಟ್ರೆಂಡ್ ನಡೀತಿದ್ಯಾ? ಓಕೆ ಓಕೆ. ನೀನು ಮತ್ತು ನಿಮ್ಮ ತಂಗಿ ಬೇಕಾದರೆ ಒಂದೇ ಮಾಡಲಲ್ಲಿರೋ ಸೀರೆನ ತೊಗೊಳ್ಳಿ. ನಾವಿಬ್ಬರು ವಾರ್ಗೀತಿ ಆಗ್ತೀವಲ್ಲ, ನಾನು ಪಾರ್ವತಿ. ಸೊ ನಾವಿಬ್ಬರು ಸೇರಿ ಒಂದೇ ಥರ ಮಾಡಲ್ಲಿರೋ ಸೀರೆನೇ ತೊಗೋತೀವಿ. ನಾನು ಟ್ರೆಂಡೆಲ್ಲ ಫಾಲೋ ಮಾಡಲ್ಲ, ನಾನೇ ಹೊಸ ಟ್ರೆಂಡ್ ಮಾಡ್ತೀನಿ. ನಾನು ನೋಡಿದ್ರೆ ಇವರಿಬ್ಬರನ್ನ ದೂರ ಮಾಡಿ ನಾವು ಕ್ಲೋಸ್ ಆಗೋಣ ಅಂತ ಅಂದ್ಕೊಂಡ್ರೆ, ಈ ಪ್ರಿಯಾ ಅದಕ್ಕೆ ಮಾತ್ರ ತಾನೇ ಮೇಲೆ ಬಿದ್ದು ಹೋಗಿ ಇನ್ನೂ ನಮ್ಮ ಅದಕ್ಕೆ ಜೊತೆ ಇನ್ನೂ ಕ್ಲೋಸ್ ಆಗ್ತಾ ಇದ್ದಾರೆ. ಸರಿ ಬಾ ಪಾರ್ವತಿ, ಹೋಗಿ ಶಾಪಿಂಗ್ ಮಾಡೋಣ.